ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BSc ಬರ್ತಾ ಇರತಕ್ಕಂಥ ಅತಿಭಕ್ತನ ರಗಳೆ ಅಂಥೇಳಿ ಒಂದು ರಗಳೆಯನ್ನು ಹರಿಹರ ರಚಿಸಿದ್ದಾನೆ. ಆ ರಗಳೆಯ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ನೇರವಾಗಿ ರಗಳೆಯನ್ನು ಸಾರಾಂಶದ ರೂಪದಲ್ಲಿ ನೋಡ್ತಾ ಹೋಗೋಣ. ಅಂದರೆ ಅಲ್ಲಿ ಬಂದಿರತಕ್ಕಂಥ ರಗಳೆಗಳನ್ನು ಓದಿ ಅದಕ್ಕೆ ಅರ್ಥವನ್ನು ಹೇಳೋದಕ್ಕಿಂತ ಮುಖ್ಯವಾಗಿ ಓನ್ಲಿ ಸಾರಾಂಶವನ್ನು ಹೇಳೋದ್ರ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ. ಹಾಗಾದರೆ ಹರಿಹರ ಅಂತಕ್ಕಂಥವ್ನು ಯಾರು? ಅಂದರೆ ಅತಿಭಕ್ತನ ರಗಳೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಹರಿಹರ ಅಂದರೆ ಯಾರು? ಹರಿಹರ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಬ್ಬ ಶೈವ ಧರ್ಮವನ್ನು ಪಾಲಿಸ್ತಾ ಇರತಕ್ಕಂಥ ಒಬ್ಬ ಕವಿ. ಅವನ ಸೋದರಳಿಯ ಯಾರು ಅಂತ ಹೇಳಿದ್ರೆ ರಾಘವಾಂಕ. ಅವನು ಕೆಲವೊಂದಷ್ಟು ದಿನ ನರಸಿಂಹ ಬಲ್ಲಾಳ ರಾಜನಲ್ಲಿ ಕರ್ಣಿಕನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅವನು ಹುಟ್ಟಿದಲ್ಲಿ ಅಂತ ಹೇಳಿದ್ರೆ ಹಂಪೆ, ತಂದೆ ಮಹಾದೇವ ಭಟ್ಟ, ತಾಯಿ ಶರ್ವಾಣಿ, ತಂಗಿ ರುದ್ರಾಣಿ. ಅವನ ಕುಟುಂಬದ ವಿಚಾರಗಳು. ಹಾಗೆ ಇವನನ್ನು ರಗಳೆಯ ಕವಿ ಅಂತಲೇ ನಾವು ಕರಿತಾ ಹೋಗ್ತೀವಿ. ಹಾಗೆ ಪ್ರಸಿದ್ಧನೂ ಕೂಡ ಆಗಿದ್ದಾನೆ. ಅದರೊಂದಿಗೆ ಇವನ ಒಂದು ಆರಾಧ್ಯ ದೈವ ಯಾವುದು ಅಂತ ಹೇಳಿದ್ರೆ ಹಂಪೆಯ ವಿರೂಪಾಕ್ಷ ಅಂಥೇಳಿ ಅವನೇ ಹೇಳ್ಕೊಳ್ತಾ ಹೋಗ್ತಾನೆ. ಇವನು ಮೂಲತಃ ಒಬ್ಬ ಭಕ್ತಿಯನ್ನು ಪಸರಿಸತಕ್ಕಂಥ ಮತ್ತು ಭಕ್ತಿಯನ್ನೇ ಹೆಚ್ಚಾಗಿ ಹೇಳ್ತಾ ಇರತಕ್ಕಂತಹ ಕವಿಯಾಗಿರೋದ್ರಿಂದ ಇವನನ್ನು ಭಕ್ತ ಕವಿ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯತೆ ಇದೆ. ನಿರಂತರವಾಗಿ ತನ್ನ ರಗಳೆಗಳಲ್ಲಿ ಭಕ್ತಿಯನ್ನೇ ಅವನು ಉಣ್ಬಡಿಸ್ತಾ ಹೋಗ್ತಾನೆ. ಹಾಗೆ ಹರಿಹರ 2 ಶತಕಗಳಲ್ಲಿ ಆತನು ಹಂಪೆಯ ಶ್ರೀ ವಿರೂಪಾಕ್ಷನನ್ನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಆತನ ರಗಳೆಗಳಲ್ಲಿ ಶಿವಶರಣರ ಶಿವಭಕ್ತಿಯ ಉಜ್ವಲ ಭಕ್ತಿಯನ್ನು ತೋರ್ಪಡಿಸ್ತಾ ಹೋಗ್ತಾನೆ. ಹಾಗೆ ಇವನು ಗಿರಿಜಾ ಕಲ್ಯಾಣ ಅಂಥೇಳಿ ಒಂದು ಮಹೋನ್ನತವಾಗಿರ್ತಕ್ಕಂತಹ ಚಂಪೂ ಕಾವ್ಯವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಹಾಗೆ ಅವನ ಇತರ ಕೃತಿಗಳು ಯಾವುದು ಅಂತ ಹೇಳಿದ್ರೆ ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ. ಹೀಗೆ ಶಿವಶರಣರು ಏನು ಬರ್ತಾರಲ್ಲೋ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ರಗಳೆಗಳು. ಅದರಲ್ಲೂ ಮುಖ್ಯವಾಗಿ 63 ಪುರಾತನರು ಅಂಥೇಳಿ ಕರೆಸ್ಕೊಳ್ತಾ ಇರತಕ್ಕಂಥವ್ರು. ಅಂದರೆ ತಮಿಳಿನ ಪೆರಿಯ ಪುರಾಣದಲ್ಲಿ 63 ಜನ ಬರ್ತಾರೆ. ಆ 63 ಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರಗಳೆಗಳನ್ನು ರಚಿಸ್ತಾನೆ. ಹಾಗೆ ರಚಿಸಿರ್ತಕ್ಕಂಥದ್ದು ಒಂದು ಅತಿಭಕ್ತನ ರಗಳೆ. ಸೊ ಈಗ ಈ ರಗಳೆಗಳನ್ನು ನಾವು ಸಾರಾಂಶವನ್ನು ನೋಡ್ತಾ ಹೋಗೋಣ. ಶ್ರೀಮಂತವಾಗಿರ್ತಕ್ಕಂತಹ ಕಾವೇರಿ ನದಿ ದಡದಲ್ಲಿ ಒಂದು ಸಾಗರ ಅಂಥೇಳಿ ಒಂದು ಸುಂದರವಾಗಿರ್ತಕ್ಕಂತಹ ಊರು. ಆ ಸುಂದರವಾಗಿರ್ತಕ್ಕಂಥ ಊರಲ್ಲಿ ಸೂರ್ಯವಂಶದ ರಾಜ ವೈಭವದಿಂದ ಕೂಡಿದ್ದು ದಾನ ಧರ್ಮಗಳಿಗೆ ಹೆಸರಾಗಿರ್ತಕ್ಕಂತಹ ಒಂದು ಊರಾಗಿತ್ತು. ಎಷ್ಟು ಸುಂದರವಾಗಿತ್ತು ಆ ಊರು ಅಂತ ಹೇಳಿದ್ರೆ, ಆ ಪಟ್ಟಣ ನಿರ್ಮಲ ಪವಿತ್ರವಾದ ಸುಜ್ಞಾನಿಗಳಿಂದ ಕೂಡಿರ್ತಕ್ಕಂತಹ ಒಂದು ಊರಾಗಿತ್ತು. ಅಲ್ಲಿ ಹೆಚ್ಚಾಗಿ ಮಹಡಿಯ ಮನೆಗಳಿಂದ ಕೂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಉಪ್ಪರಿಗೆ ಮನೆಗಳಿಂದ ಶೋಭಿಸ್ತಾ ಇತ್ತು. ಸಾಕ್ಷಾತ್ ವರಲಕ್ಷ್ಮಿಯೇ ಇಲ್ಲಿ ನೆಲೆಸಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಅಲ್ಲಿನ ಸ್ತ್ರೀಯರಾಗಲಿ, ಮಲ್ಲಿಗೆ ಮುಡಿದ ಹೆಣ್ಣು ಮಕ್ಕಳು ಚೆಂಡಾಟವಾಡುವ ಸಂಭ್ರಮ, ಆ ಚೆಂಡಿನಿಂದ ತಪ್ಪಿಸಿಕೊಳ್ಳುಕೊಂಡು ಓಡ್ತಾ ಇರತಕ್ಕಂಥದ್ದು. ಅವರ ಮುತ್ತಿನ ಬೈತಲೆ ಬೊಟ್ಟು ಅತ್ತಿತ್ತ ಜಾರ್ತಾ ಇದೆ. ಹಾಗೆ ಆ ಸೊಗಸಾದ ತಲೆಗೂದಲನ್ನು ಹೊಂದಿದ್ದ ಅವರ ಆಭರಣಗಳನ್ನು ಧರಿಸಿ ಆ ಆಟಗಳನ್ನು ಆಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ಹೇಗೆ ಕಾಣ್ತಾ ಇದ್ದಾರೆ, ತುಂಬ ಸೊಗಸಾಗಿ ಕಾಣ್ತಾ ಹೋಗ್ತಾಯಿದ್ರು. ಅವರು ಆಕಾಶಗಳಲ್ಲಿ ಹೊಳೆಯುವ ನಕ್ಷತ್ರಗಳಂತೆ ಕಂಡು ಬರ್ತಾಯಿದ್ರು. ದೇವಲೋಕದ ಅಪ್ಸರೆಯ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳು ಕಾಣ್ತಾ ಹೋಗ್ತಾಯಿದ್ರು. ಹಾಗೆ ಆ ಊರಿನ ಪಕ್ಕದಲ್ಲೇ ಮೀನುಗಾರರು ವಾಸಿಸ್ತಕ್ಕಂಥ ಒಂದು ಕೇರಿಯೂ ಕೂಡ ಇತ್ತು. ಅಲ್ಲಿ ಸದಾ ಯಾವಾಗಲೂ ಕೂಡ ಮೀನನ್ನು ಹಿಡಿತಕ್ಕಂತಹ ಜನರು. ಹಾಗೆ ಆ ಜನರ ಜೊತೆಗೆ ಬಲೆಗಳು, ಅಲ್ಲಿ ಬಲೆಗಳಿಂದ ಹಿಡ್ಕೊಂಬಂದಿರತಕ್ಕಂತಹ ಒಣಗಿ ಹೋಗಿರ್ತಕ್ಕಂತಹ ಮೀನುಗಳ ರಾಶಿ. ಮೀನುಗಾರರು ಗದ್ದಲದಿಂದ ಸಾಗರದಷ್ಟೇ ವಿಸ್ತಾರವಾಗಿ ಅಲ್ಲಿ ಕೂತ್ಕೊಂಡು ಮಾತುಕತೆಯನ್ನು ನಡೆಸ್ತಾ ಇರಬೇಕಾದ ಸಂದರ್ಭದಲ್ಲಿ ಅವರು ಕಾಣಿಸ್ಕೊಳ್ತಾ ಹೋಗ್ತಾಯಿದ್ರು. ಆ ಮೀನುಗಾರರ ಕೇರಿಯಲ್ಲಿ ಅಂದರೆ ಇವನೊಬ್ಬ ಮೀನುಗಾರ ಅನ್ನೋ ರೀತಿಯಲ್ಲಿ ಅತಿಭಕ್ತ ಅಂಥೇಳಿ ಒಬ್ಬ ಇದ್ದ. ಹೆಸರಿಗೆ ತಕ್ಕಂತೆ ಅವನು ಶಿವನ ಪರಮ ಭಕ್ತನಾಗಿರ್ತಕ್ಕಂಥವನು. ನಿತ್ಯವೂ ಮೀನು ಹಿಡಿಯೋದು ಅವನ ಕಸುಬಾದರೂ ಕೂಡ ಅವನ ಮನಸ್ಸು ಸದಾ ಶಿವ 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 ಅಂತಲೇ ಕೂಕ್ಕೊಳ್ತಾ ಇತ್ತು. ಅವನು ತನಗೆ ಸಿಕ್ಕ ಮೀನುಗಳನ್ನು ಮಾರಿ ಬಂದ ಹಣದಿಂದ ಶಿವಶರಣರಿಗೆ ದಾಸೋಹ ಮಾಡ್ತಾ ಸುಖವಾಗಿರ್ತಿದ್ದ. ಅಂದರೆ ಯಾವುದೇ ಶರಣರಾಗಲಿ ಅವನು ದಾಸೋಹಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಹಾಗೆ ಈ ಅತಿಭಕ್ತನು ಕೂಡ ಆ ದಾಸೋಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನಲ್ಲಿ ಒಂದು ದೃಢವಾಗಿರ್ತಕ್ಕಂಥ ನಿಯಮ ಇತ್ತು. ಏನು, ಪ್ರತಿದಿನ ಬಲೆ ಬೀಸಿದಾಗ ಮೊದಲು ಯಾವುದು ಮೀನು ಸಿಗುತ್ತೋ ಆ ಮೀನು ಶಿವನಿಗೆ ಅರ್ಪಿಸ್ತಾ ಇದ್ದ.
ಆಮೇಲೆ ಆ ಅರ್ಪಿಸೋದು ಅಂದರೆ ಯಾವ ರೀತಿ, ಆ ಹಿಡ್ಕೊಂಡಿರ್ತಕ್ಕಂಥ ಮೀನು ಮತ್ತೆ ಅದೇ ಒಂದು ನೀರಿಗೆ ಬಿಟ್ಬಿಡ್ತಾ ಇದ್ದ. ಆ ಮೀನು ಎಷ್ಟೇ ದೊಡ್ಡದಿರಲಿ ಅಥವಾ ಎಷ್ಟೇ ಬೆಲೆ ಬಾಳಲಿ ಅದನ್ನು ಮಾರಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ? ಅದು ಶಿವನಿಗೆ ಅರ್ಪಿತ. ಆದ್ದರಿಂದ ಶಿವ, ಆ ದೇವನಿಗೆ ಅದು ಅರ್ಪಿತವಾಗಬೇಕು. ಬಹಳ ದಿನಗಳ ಕಾಲ ಹೀಗೆ ಅತಿಭಕ್ತ ಬಲೆಗೆ ದಿನಕ್ಕೆ ಕೇವಲ ಒಂದೇ ಒಂದು ಮೀನು ಸಿಗುವಂತೆ ಮಾಡಿರ್ತದೆ. ಯಾಕೆ? ಈ ಶಿವ ಅವನನ್ನು ಪರೀಕ್ಷೆ ಮಾಡಬೇಕು. ಅದಕ್ಕೆ ಪ್ರತಿ ದಿನ ಒಂದೇ ಮೀನು ಸಿಗಬೇಕು. ಆ ಒಂದೇ ಮೀನು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಹಿಡ್ಕೊಳ್ಳೋದು, ಹಾಗೆ ಬಿಟ್ಬಿಡೋದು. ಹೀಗೆ ತನ್ನ ನಿಯಮದಂತೆ ಆ ಭಕ್ತ ಏನು ಮಾಡ್ತಾನೆ, ಏಕೈಕ ಮೀನನ್ನು ಶಿವನಿಗೆ ಅರ್ಪಿಸಿ ನೀರಿಗೆ ಬಿಟ್ಬಿಡ್ತಾ ಇದ್ದ. ಇದರಿಂದ ಅವನ ಮನೆಯಲ್ಲಿ ತಿನ್ನಕ್ಕೂ ಕೂಡ ಅನ್ನ ಇಲ್ಲದೆ ಇರೋ ರೀತಿಯಲ್ಲಿ ಆಗೋಯ್ತು. ಹೆಂಡತಿ ಮಕ್ಕಳು ಹಸಿವಿನಿಂದ ತುಂಬ ತೊಂದರೆ ಒಳಗಾಗ್ಬಿಡ್ತಾರೆ, ತುಂಬ ಬಳಲ್ತಾ ಹೋಗ್ತಾ ಇರ್ತಾರೆ. ಆದರೂ ಅತಿಭಕ್ತನು ತನ್ನ ವ್ರತವನ್ನು ಬಿಡಲೇ ಇಲ್ಲ. ಅಂದರೆ ಕಷ್ಟದ ಸಂದರ್ಭದಲ್ಲೂ ಕೂಡ ತನ್ನ ನೀತಿ ನಿಯಮಗಳೇನಿದೆಯಲ್ಲ ಅದನ್ನು ಅವನು ಪಾಲನೆಯನ್ನು ಮಾಡ್ಕೊಳ್ತಾನೆ ಹೋಗ್ತಾನೆ. ಮತ್ತೆ ಮೀನುಗಳು ಸಿಗದೆ ಹೋದವು. ಪ್ರತಿದಿನವೂ ಮೊದಲ ಸಿಕ್ಕ ಮೀನನ್ನು ಮತ್ತೆ ಮತ್ತೆ ನೀರಿಗೆ ಬಿಡ್ತಾ ಹೋಗ್ತಾ ಇದ್ದ. ನಂತರ ಮತ್ತೊಂದು ಮೀನು ಸಿಗ್ತಿರಲಿಲ್ಲ. ಒಂದೇ ಸಿಕ್ತು, ಅದಾದಮೇಲೆ ಮತ್ತೆ ಎಷ್ಟೇ ಬಲೆ ಹಾಕಿದ್ರೂ ಮೀನು ಸಿಗ್ತಾ ಇರಲಿಲ್ಲ. ಹೀಗೆ ಇರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಯಾವತ್ತಿಗೂ ಕೂಡ ಆ ಧೈರ್ಯವನ್ನು, ಆ ನೀತಿ ನಿಯಮಗಳನ್ನು ಬಿಡಬೇಕು ಅಂಥೇಳಿ ಅವನ ಮನಸ್ಸಿನಲ್ಲಿ ಅನಿಸಲೇ ಇಲ್ಲ. ಹೀಗೆ ಎರಡನೇ ಬಾರಿ ಮೀನುಗಳು ಸಿಗದೆ ಸಂಪಾದನೆಯಾಗದೇ ಇದ್ದಾಗ ಧೈರ್ಯದಿಂದ, ತಾಳ್ಮೆಯಿಂದ, ಅದನ್ನೇ ಹೇಳೋದಲ್ಲ, ತನ್ನ ಪ್ರೀತಿ, ತನ್ನ ನೇಮ ನೀತಿ ಏನಿತ್ತಲ್ಲ ಅದನ್ನು ಹಾಗೆ ಅವನು ಪಾಲಿಸ್ಕೊಂಡು ಹೋಗ್ತಾನೆ. ಅಂದರೆ ನನಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ದೇವನಿಗೆ ಅರ್ಪಿತವಾಗಿರ್ತಕ್ಕಂಥ ಒಂದು ಮೀನು ಸಿಕ್ಕಿದೆಯಲ್ಲ ಅದರಲ್ಲೇ ನಾನು ಸಂತೃಪ್ತಿಯಿಂದ ಇರ್ತೀನಿ ಅಂಥೇಳಿ ಆ ಮೀನನ್ನು ಬಿಡ್ತಾ ಹೋಗ್ತಾ ಇದ್ದ. ಆದರೂ ಕೂಡ ಅವನಿಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ. ಯಾಕೆ? ನಾನು ದೇವರಿಗೆ ಒಂದು ಊಟವನ್ನಾಗಲಿ ಅಥವಾ ಅವನಿಗೆ ಅರ್ಪಿತವಾಗಿರ್ತಕ್ಕಂಥ ಪದಾರ್ಥವನ್ನು ನಾನು ಅರ್ಪಿಸ್ತಾ ಹೋಗ್ತಾ ಇದ್ದೀನಿ ಅಂಥೇಳಿ. ಸೊ ಇಂತಹ ಸಂದರ್ಭದಲ್ಲಿ ಇವನನ್ನು ನಾನು ಇನ್ನೂ ಮತ್ತೆ ಪರೀಕ್ಷೆ ಮಾಡಬೇಕು ಅಂಥೇಳಿ ಶಿವ ಏನು ಮಾಡ್ತಾನೆ, ಅವನಿಗೆ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವನೇ ಒಂದು ರೀತಿ ಮೀನುಗಳ ರೀತಿಯಲ್ಲಿ ಅಥವಾ ಮೀನು ವಿಶಿಷ್ಟವಾಗಿರ್ತಕ್ಕಂಥ ಮೀನುಗಳನ್ನು ಅವನು ಬಲೆಯಲ್ಲಿ ಬೀಳಬೇಕು ಅನ್ನೋ ರೀತಿಯಲ್ಲಿ ಬೀಳಿಸ್ತಾನೆ. ನವರತ್ನಗಳಂತೆ ಕಂಗೊಳಿಸ್ತಾ ಇದೆ, ಕಾಂತಿಯಿಂದ ಮಿನುಗ್ತಾ ಇದೆ, ಜಪಸರದ ನಡುವೆ ಇರುವ ಶ್ರೇಷ್ಠ ಮಣಿಯಂತೆ ಬೆಲೆ ಬಾಳೋ ಭಾರೀ ಗಾತ್ರದ ಮೀನೊಂದನ್ನು ಶಿವನು ನೀರಿಗೆ ಬಿಡ್ತಾನೆ. ಬಿಟ್ಟ ಮೇಲೆ ಅತಿಭಕ್ತನಿಗೆ ತಾನೊಬ್ಬನೇ ತೆಗೆಯಲಾರದೆ ಬೆಸ್ತರ ಸಹಾಯವನ್ನು ಕೂಡ ಬಯಸದೆ ಒತ್ತಾಯದಿಂದ, ಬಲವಂತದಿಂದ, ಶಕ್ತಿಯಿಂದ ತಾನೊಬ್ಬನೇ ಅದನ್ನು ಮೇಲೆ ತೆಗಿತಾನೆ. ಅಂದರೆ ಯಾರ ಸಹಾಯವೂ ನನಗೆ ಬೇಡ, ಮೊದಲನೇ ಮೀನು ಅದನ್ನು ನಾನನ್ನೇ ಎತ್ತಿ ಮತ್ತೆ ಶಿವನಿಗೆ ಅರ್ಪಿಸಬೇಕು. ದಡದ ಮೇಲೆ ಹಾಕಿದ ಆ ಮೀನುಗಳು ಕಾಂತಿಯಿಂದ ಮಿನುಗ್ತಾ ಇದ್ದವು. ಬಣ್ಣದಿಂದ ಕೂಡಿರ್ತಕ್ಕಂಥ ಮೀನುಗಳಲ್ಲಿದ್ದವು. ಬೆಳಗಿನ ಸೂರ್ಯನ ಕಾಂತಿಯಿಂದ ಹೆಂಗೆ ಬೀಳ್ತಾ ಇದ್ದವು ಹಾಗೆ ಪ್ರಕಾಶಿಸ್ತಾ ಇದ್ದಾವೆ ಆ ಮೀನುಗಳು. ಅಲ್ಲಿರ್ತಕ್ಕಂಥ ಜನ ನೋಡಿ ಬೆರಗಾಗ್ತಾರೆ. ಶಿವನು ಬಿಟ್ಟ ಹೋಮ್ ಮೀನು ಅದು ಇಡೀ ಜಗತ್ತಿಗೆ ಬೆಳಕು ನೀಡೋ ರೀತಿಯಲ್ಲಿ ಉಳಿತಾ ಇತ್ತಂತೆ. ಆ ಒಂದು ಮೀನನ್ನು ಮಾರಿದರೆ ಅತಿಭಕ್ತನ ಜನ್ಮಾಂತರದ ಬಡತನ ನೀಗೋಗಿತ್ತು. ಹೇಳ್ತಾರಲ್ಲ, ಅಲ್ಪಾಯುಷ್ಯದಲ್ಲಿ ನಾವು ರಾತ್ರಿ ಅಲ್ಪಾಯುಷ್ಯ ಬಂದಾಗ ನಾವು ಹೆಂಗೆ ಬೇಕಾದ್ರೂ ನಾವು ಮಾತಾಡ್ತೀವಿ ಅಥವಾ ಹೆಂಗೆ ಬೇಕಾದ್ರೂ ಅಹಂಕಾರವಾಗಿ ನಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಅವನಿಗೆ ಅಲ್ಪಾಯುಷ್ಯ ಈಗ ಬಂದಿದೆ. ಆದರೆ ಅದನ್ನು ಅವನು ಮಾರಾಟ ಮಾಡಿ ಇಟ್ಕೊಂಡ್ಬಿಟ್ರೆ ಜನ್ಮಕ್ಕೂ ಕೂಡ ಅವನು ಆರಾಮಾಗಿರ್ಬೋದು. ಆ ರೀತಿ ಇರ್ತಕ್ಕಂಥ ಮೀನು ಸಿಕ್ಬಿಟ್ಟಿದೆ. ಆದರೆ ಅವನ ನೀತಿ ನಿಯಮ ಏನಿದೆಯಲ್ಲ ಒಂದು ಚೂರು ಕೂಡ ಅವನನ್ನು ಹಿಂದೆ ಮುಂದೆ ಯೋಚನೆ ಮಾಡೋದಕ್ಕೆ ಬಿಡಲಿಲ್ಲ. ಅವಾಗೇನು ಹೇಳ್ತಾನೆ, ಅತಿಭಕ್ತ ಶಿವನಿಗೆ ಕೊಡಬೇಕಾಗಿರ್ತಕ್ಕಂಥ ವಸ್ತುನಲ್ಲಿ ಯಾವತ್ತಿಗೂ ಕೂಡ ನಾನು ಭೇದ ಮಾಡೋಕ್ಕೆ ಹೋಗಬಾರ್ದು ಅಂಥೇಳಿ ಅಮೂಲ್ಯವಾಗಿರ್ತಕ್ಕಂಥ ಆ ರತ್ನದ ಮೀನನ್ನು ನೀರಿಗೆ ಮತ್ತೆ ಬಿಟ್ಬಿಡ್ತಾನೆ. ಆಶ್ಚರ್ಯ ಅಂದರೆ ಅವನಿಗೆ ಒಳಿತಾಗಲೆಂದು ನೀಡಿದ ಮೀನುಗಳನ್ನು ಕೂಡ ಎಲ್ಲವನ್ನ ಮತ್ತೆ ನೀರಿಗೆ ಬಿಡ್ತಾನೆ. ನಿಷ್ಕಲ್ಮಶವಾಗಿರ್ತಕ್ಕಂತಹ ಮನಸ್ಸು, ಆ ಮನಸ್ಸು ಯಾವತ್ತಿಗೂ ಕೂಡ ಏನನ್ನೂ ಆಸೆ ಪಡದೆ ತನ್ನ ಭಕ್ತ ಅವುಗಳನ್ನು ಪುನಃ ನೀರಿಗೆ ಬಿಟ್ಟಾಗ ಶಿವನು ಇದನ್ನು ಕಂಡು ಹೇಳ್ತಾನೆ, ನೋಡಿದರೆ ಅತಿ ಅದ್ಭುತವಾದ ಭಕ್ತಿ ಇದು ಎಂದು ಹೇಳ್ಕೊಳ್ತಾನೆ. ನಾಳೆ ನಿನಗೆ ಉತ್ತಮವಾದುದು ಇದೆ ಎಂದು ಹೇಳ್ಕೊಳ್ತಾನೆ. ಅಂದರೆ ಆ ಭಕ್ತ ತನ್ನ ದೃಢ ಭಕ್ತಿಯಿಂದ ಆ ಮೀನನ್ನು ಮತ್ತೆ ಕೊಡ್ತಾನಲ್ಲ, ಮತ್ತೆ ಬಿಡ್ತಾನಲ್ಲ. ಅಂದರೆ ಇವನನ್ನು ಪರೀಕ್ಷೆ ಮಾಡಿದಾಗಲೂ ಕೂಡ ಪರೀಕ್ಷೆಯಲ್ಲಿ ಅವನು ಗೆಲ್ತಾನೆ. ಶಿವ ಅವನ ದೃಢವಾಗಿರ್ತಕ್ಕಂತಹ ಭಕ್ತಿಯನ್ನು ಮತ್ತೆ ಮೆಚ್ಚಿಕೊಳ್ಳುತ್ತಾನೆ. ಶಿವ ಅವನ ಭಕ್ತಿಯನ್ನು ಕಂಡು ಸಂತೋಷಗೊಳ್ಳುತ್ತಾನೆ. ಅವನದ್ರ ಮೇಲೆ ಹಸುವನ್ನು ಹತ್ಕೊಂಡು ಗಣಗಳು ಅವರ ಪರಿವಾರಗಳೊಂದಿಗೆ ಪಾರ್ವತಿಯ ಸಹಿತವಾಗಿ ಅಲ್ಲಿಗೆ ಬಂದು ದೇವತೆಗಳ ಪುಷ್ಪವೃಷ್ಟಿಯನ್ನು ದುಂದುಬಿದ್ದು ಧ್ವನಿ ರುದ್ರಗಣಗಳ ಸ್ತುತಿಯೊಂದಿಗೆ ಅವನನ್ನು ದಿವ್ಯ ವಿಮಾನದಲ್ಲಿ ಕರೆದೊಯ್ತಾನೆ. ಕೈಲಾಸದಲ್ಲಿ ರುದ್ರಗಣ ಪದವಿಯನ್ನು ನೀಡ್ತಾನೆ. ಅಂದರೆ ಅವನನ್ನು ಭಕ್ತಿಯನ್ನು ಮೆಚ್ಚಿ ನೀನು ನನ್ನ ಜೊತೆಲೇ ಇರಬೇಕು ಅಂಥೇಳಿ ಎಲ್ಲರ ಸಮೂಹದೊಂದಿಗೆ ಬಂದು ಮತ್ತೆ ಅವನನ್ನು ಅಲ್ಲಿಗೆ ತನ್ನ ಶಿವಗಣಕ್ಕೆ ಸೇರಿಸ್ಕೊಳ್ತಾನೆ, ತನ್ನ ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾನೆ.
ಹೀಗೆ ಪಂಪಾಪುರದ ಅರಸ ಮತ್ತು ಪಂಪಾಂಬಿಕೆಯ ಅರಸನ ಈ ಮಹಿಮೆಗಳನ್ನು ಹೇಳ್ತಾ ಕೊನೆಯದಾಗಿ ಈ ರಗಳೆ ಅನ್ನೋದು ಮುಗಿತಾ ಹೋಗ್ತದೆ. ಅಂದರೆ ಇಡೀ ಟೋಟಲ್ ಈ ರಗಳೆ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಎಂಥ ಕಷ್ಟದಲ್ಲಿದ್ದಾಗಲೂ ಕೂಡ ದೈವ ನಂಬಿರ್ತಕ್ಕಂಥ ನೀತಿ ನಿಯಮ ಎಷ್ಟೇ ಕಷ್ಟ ಬಂದರೂ ಅದನ್ನು ನಾವು ಮೀರಿ ನಡೆಯೋದಕ್ಕೆ ಹೋಗಬಾರ್ದು. ಅಚಲವಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ಇಟ್ಕೊಂಡು ಅದರ ಪ್ರಕಾರವಾಗಿ ನಡ್ಕೊಂಡ್ರೆ ನಮಗೆ ಏನು ಸಿಗಬೇಕಾಗುತ್ತೋ ಅದು ಸಿಕ್ಕೇ ಸಿಗತ್ತೆ ಅನ್ನೋದನ್ನು ಈ ಒಂದು ರಗಳೆಯ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.